ಮಹಾಲಿಂಗಾಪುರ ಸಂಪೂರ್ಣ ಬಂದ್. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ನಗರ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ. ಮಹಾಲಿಂಗಾಪುರನಲ್ಲಿ ಸೋಮವಾರದಂದು ನಗರದ ಪ್ರಮುಖ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಸಾಥ್ ನೀಡಿದ್ದ ಮಹಾಲಿಂಗಾಪುರದ ಜನರು. ಹೋರಾಟ ಸಾವಿರ ದಿನ ಕಳೆದವು. ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಸುಮಾರು ದಿನಗಳಿಂದ ಮಹಾಲಿಂಗಾಪುರ ನಗರವನ್ನು ತಾಲೂಕುವನ್ನಾಗಿಸಲು ಹೋರಾಟ ಮಾಡುತ್ತಾನೆ ಬಂದಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಸಿಗ್ನಲ್ ಸಿಗುತ್ತಿಲ್ಲ. ಯಾಕೆ ಎನ್ನುವುದು ಇಲ್ಲಿಯ ಜನರ ಯಕ್ಷಣ ಪ್ರಶ್ನೆಯಾಗಿದೆ. ತಾಲೂಕು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಸಾವಿರ ದಿನ ಪೂರ್ಣಗೊಂಡರೂ ಕ್ಯಾರೆ ಎನ್ನುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. ಮಹಾಲಿಂಗಾಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ರಾಣಿ ಚೆನ್ನಮ್ಮ ಸರ್ಕಲ್ ವರೆಗೂ ಪಾದಯಾತ್ರೆ ಮಾಡುವ ಮೂಲಕ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ತದನಂತರ ಚೆನ್ನಮ್ಮ ಸರ್ಕಲ್ಗೆ ಬಂದು ಮಾನವ ಸರಪಳಿಯಿಂದ ರಸ್ತೆ ತಡೆದು ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಇದೇ ಸಂದರ್ಭದಲ್ಲಿ ರೈತ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ಹೋರಾಟ ಮನ್ನಣೆ ಆಗದೇ ಇದ್ದರೆ ಸರ್ಕಾರ ಗಮನ ಸೆಳೆಯಲಿಕ್ಕೆ ನಾವು ಉಗ್ರವಾದ ಹೋರಾಟನ ಅಂದ್ರೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಊರನ್ನ ಬಂದ್ ಮಾಡ್ತೀವಿ. ಊರು ಬಂದ್ ಮಾಡಿ ಆಮರಣ ಉಪವಾಸ ಸತ್ಯಾಗ್ರಹ ಮಾಡಿ ಎಲ್ಲ ರಸ್ತಾ ರೋಕೋ ಮಾಡಿ ಈ ರೀತಿ ಯಾಕಂದ್ರೆ ಸರ್ಕಾರ ಈ ಕಡೆ ಗಮನ ಕೊಡ್ಬೇಕನ್ನೋ ಸಲುವಾಗಿ ನಾವು ಇಲ್ಲಿವರೆಗೆ ಸಾವಿರ ವರ್ಷಗಳ ವರೆಗೆ ನಾವು ಶಾಂತ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆಮರಣ ಉಪವಾಸ ಮಾಡಿದೀವಿ, ಸರದಿ ಉಪವಾಸ ಮಾಡಿದೀವಿ. ಎಲ್ಲ ಹಳ್ಳಿಗಳ ಜನರು ಎತ್ತಿನ ಗಾಡಿ ಟ್ರ್ಯಾಕ್ಟರ್ಗಳ ಮುಖಾಂತರ ಬಂದು ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರು. ಎಲ್ಲ ಪ್ರತಿಯೊಂದು ಹಳ್ಳಿಯವರು 20 ದಿನ 30 ದಿನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸ್ಯಾರ. ಆದರೆ ಇನ್ನುವರೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ದರೆ ನಾವು ಉಗ್ರವಾದ ಹೋರಾಟ ಅಂದ್ರೆ ರೋಡ್ ರಸ್ತಾ ರೋಕೋ, ಊರು ಬಂದ್ ಮಾಡೋದು, ಎಲ್ಲ ಗಾಡಿಗಳನ್ನ ಸರ್ಕಾರಿ ಬಸ್ಗಳನ್ನ ಬಂದ್ ಮಾಡಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ಹೇಳಿ ನನ್ನ ಮಾತು.